ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಯಾಟ್ಸ್ನಲ್ಲಿ ಫರ್ನಿಚರ್ ಡೀಟೇಲ್ಸನ್ನು ಯಾವ ರೀತಿಯಾಗಿ ಎಂಟರ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲು ನಿಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಸ್ಯಾಟ್ಸ್ ಕರ್ನಾಟಕ ಆ್ಯಂಡ್ರಾಯ್ಡ್ ಆ್ಯಪ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಹಲವಾರು ಲಿಂಕ್ಗಳನ್ನು ನೋಡ್ತೀವಿ. ಹಾಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದರೆ ಕೆಳಭಾಗದಲ್ಲಿ ಕೊನೆಯಲ್ಲಿ ನಮಗೆ ಫರ್ನಿಚರ್ ಡೀಟೇಲ್ಸ್ ಅಂತ ಒಂದು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಪ್ರತಿ ತರಗತಿ ಮತ್ತು ಸೆಕ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿ ತರಗತಿ ಮತ್ತು ಸೆಕ್ಷನ್ಗೆ ಸಂಬಂಧಿಸಿದಂತೆ 4 ರೀತಿಯಲ್ಲಿ ನಾವು ವಿಧಗಳನ್ನು ಎಂಟರ್ ಮಾಡಬೇಕಾಗುತ್ತೆ. ಒಂದು, ಈಗಾಗಲೇ ಲಭ್ಯವಿರ್ತಕ್ಕಂಥವುಗಳು ಅಂದರೆ ಅವೈಲಬಲ್ ಇರ್ತಕ್ಕಂಥದ್ದು. ಅನಂತರ ಎಕ್ಸೆಸ್ ಇರ್ತಕ್ಕಂಥದ್ದು, ಮಕ್ಕಳಿಗಿಂತ ಹೆಚ್ಚುವರಿಯಾಗಿ ಏನಾದರೂ ಫರ್ನಿಚರ್ಗಳಿದ್ದರೆ ಅದನ್ನು ಎಂಟರ್ ಮಾಡಬೇಕು. ನಂತರ ಅವಶ್ಯಕತೆ ಏನಾದರೂ ಇದ್ದರೆ, ಕಡಿಮೆ ಸಂಖ್ಯೆಯಲ್ಲಿದ್ದು ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದು ಫರ್ನಿಚರ್ಗಳ ಅವಶ್ಯಕತೆ ಇದ್ದಲ್ಲಿ ರಿಕ್ವೈರ್ಡಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ನಂತರ ರಿಪೇರ್ ಏನಾದರೂ ಇದ್ದರೆ ರಿಪೇರ್ ಅಂತ ಇರ್ತಕ್ಕಂಥದ್ದು ಆಯ್ಕೆ ಮಾಡ್ಕೊಂಡು ನಾವು ಫರ್ನಿಚರ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕಾಗುತ್ತೆ. ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಅವೈಲಬಲ್ ಇರ್ತಕ್ಕಂಥ ಫರ್ನಿಚರ್ಗಳು. ಇದರಲ್ಲಿ ನಮಗೆ 1, 2, 3 ಈ ಥರ ಇರುತ್ತೆ. ಅದರಲ್ಲಿ ಮೊದಲನೇದರಲ್ಲಿ 5 ಸೀಟರ್ಗಳಿರುತ್ತೆ, ಅಂದರೆ ನಲಿಕಲಿಗೆ ಸಂಬಂಧಪಟ್ಟಂಥದ್ದು ಇರುತ್ತೆ. ಇದು ಕೇವಲ ಪ್ರೈಮರಿ 1 to 3 ಇರ್ತಕ್ಕಂಥ ಶಾಲೆಗಳಿಗೆ ಮಾತ್ರ ಅವಲಂಬಿಸಿರ್ತಕ್ಕಂಥದ್ದು. ಉಳಿದಂತೆ 2 ಸೀಟರು, 3 ಸೀಟರು, 4 ಸೀಟರು, 5 ಸೀಟರ್ ಈ ಥರ ಎಲ್ಲ ಇರುತ್ತೆ. ಅವುಗಳನ್ನ ನಾವು ಸಂಖ್ಯೆಗಳನ್ನು ಎಂಟರ್ ಮಾಡಿ ನಂತರ ಫೋಟೋವನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಅಲ್ಲಿ ನಾವು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಫೋಟೋ ಅಂತ ಏನಿರುತ್ತೆ ಅಲ್ಲಿ. ಅದೇ ಥರ ನಾವು ಎಕ್ಸಸ್ ಇರ್ತಕ್ಕಂಥದ್ದು ಮತ್ತು ರಿಕ್ವೈರ್ಡ್ ಇರ್ತಕ್ಕಂಥದ್ದು ಮತ್ತು ರಿಪೇರ್ ಇರ್ತಕ್ಕಂತಹ ಎಲ್ಲ ಫರ್ನಿಚರ್ಗಳ ಒಂದು ಸಂಖ್ಯೆಗಳನ್ನು ನಾವು ಸಂಬಂಧಪಟ್ಟಂಥ ಕಾಲಮ್ನಲ್ಲಿ, ಅದು 1 ಸೀಟರು, 2 ಸೀಟರು ಅಥವಾ 3 ಸೀಟರು, 5 ಸೀಟರು ಈ ಥರ ಇರ್ತಕ್ಕಂಥದ್ದನ್ನ ಓದ್ಕೊಂಡು ಅಲ್ಲಲ್ಲಿ ನಾವು ಸಂಬಂಧಪಟ್ಟಂಥ ಸಂಖ್ಯೆಗಳನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ನಂತರ ಕೊನೆಯಲ್ಲಿ ನಾವು ಸೇವ್ ಅಂತಕ್ಕಂಥ ಒಂದು ಆಯ್ಕೆ ಇದೆ, ಅದನ್ನು ಕ್ಲಿಕ್ ಮಾಡಿ ನಾವು ಸೇವನ್ನು ಮಾಡಬೇಕು. ಸೇವನ್ನು ಮಾಡಿದ ನಂತರ ನಾವು ಕೊನೆಯಲ್ಲಿ ಫೈನಲ್ ಸಬ್ಮಿಟ್ ಅಂತ ಏನಿದೆ ಆ ಫೈನಲ್ ಸಬ್ಮಿಟನ್ನು ಬಟನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡಿದಾಗ ನಮಗೆ ಒಂದು ತರಗತಿಗೆ ಸಂಬಂಧಪಟ್ಟಂಥದ್ದು, ಒಂದು ಸೆಕ್ಷನ್ಗೆ ಸಂಬಂಧಪಟ್ಟಂಥದ್ದು ಫರ್ನಿಚರ್ಗಳ ಮಾಹಿತಿ ಅಪ್ಲೋಡ್ ಆಗುತ್ತೆ. ಅದು ಅಪ್ಲೋಡ್ ಆದ ನಂತರ ನಮಗೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂದರೆ, ನೀವು ನೋಡ್ತಾ ಇರ್ಬೋದು ಈ ಥರ ಕ್ಲಾಸ್ ಇರುತ್ತೆ, ಸೆಕ್ಷನ್ ಇರುತ್ತೆ.